ಮೇಲೆ ಮಾರಿಹಾಳ್ ಪೊಲೀಸ್ ಠಾಣೆಯಲ್ಲಿ ಫೋಕ್ಸೋ ಕೇಸ್ ದಾಖಲಿಸಿರುವುದನ್ನು ದೂರುದಾರ ಯುವತಿ ಹಿಂಪಡೆದಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ಹೇಳಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಕೇಸ್ ವಾಪಸ್ಸು ಪಡೆದು ಸಾಮಾಜಿಕ ಜಾಲತಾಣದಲ್ಲಿ ಯುವತಿಯ ತಾಯಿ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಎಂದರು. ಕಾನೂನು ಪ್ರಕಾರ ಯಾರು ಪ್ರಕರಣದಲ್ಲಿ ಭಾಗಿಯಾಗಿರುತ್ತಾರೋ ಆ ಪ್ರಕಾರ ನಾವು ಕ್ರಮ ಜರುಗಿಸುತ್ತೇವೆ ಎಂದರು. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಮಾರಿಹಾಳ್ ಪೊಲೀಸ್ ಠಾಣೆಯ ಸಿಪಿಐ ಅವರನ್ನು ವರ್ಗಾವಣೆ ಮಾಡಲಾಗಿದೆ ಎಂದರು. ಸ್ಟೇಷನ್ ಅಲ್ಲಿ ಒಂದು ಪೋಸ್ಕೋ ಕೇಸ್ ರಿಜಿಸ್ಟರ್ ಆಗಿದೆ. ಒಬ್ರು ಹುಡುಗಿಯಿಂದ ಅವರು ಬಸ್ ಕಂಡಕ್ಟರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ನನ್ನ ಗಮನ ಬಂದಿದೆ, ಒಂದು ವಿಡಿಯೋ ಕಂಪ್ಲೇಂಟ್ ಕಡೆಯಿಂದ ಅವರು ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಹೇಳ್ತಾ ಇದ್ದಾರೆ, ಈ ಕೇಸ್ ನನಗೆ ಬೇಡ, ಕೇಸ್ ನಾನು ವಾಪಸ್ ತಗೊಳ್ತೀನಿ. ಮತ್ತೆ ಅದರಲ್ಲಿ ಅವರು ಇನ್ನೊಂದು ಮಾತು ಅವರು ಹೇಳಿದ್ರೆ, ನಾವು ಕೂಡ ಎಲ್ಲ ಕನ್ನಡಿಗಾಸ್ ಇದ್ವಿ ಅಂತ ಬರೀ ಭಾಷೆ ಬೇರೆ ಇದೆ. ಅದು ವಿಡಿಯೋ ನಾನು ಕೂಡ ಸ್ವಲ್ಪ ಚೆಕ್ ಮಾಡಬೇಕು. ECPಗೆ ನಾನು ಸೆಷನ್ ಕೊಟ್ಟಿದ್ದೀನಿ, ಅದು ಕಾಪಿ ಒಂದು ನೀವು ತಗೊಳ್ಳಿ. ಸೊ ಏನ್ ವಿಡಿಯೋ ಈಗ ಅದು ಮೀಡಿಯಾದಲ್ಲಿ ನಾನು ನೋಡಿದ್ದೀನಿ. ಅದು ವಿಡಿಯೋ ತಗೊಂಡು ನಮ್ಮ ಕೇಸ್ ತನಿಖೆಯಲ್ಲಿ ಕೂಡ ಅದು ನಾವು ಎವಿಡೆನ್ಸ್ ತರ ನಾವು ಇಟ್ಕೊಳ್ತೀವಿ. ಮೊನ್ನೆ ಇದು ಕೇಸ್ ರಿಜಿಸ್ಟ್ರೇಷನ್ ಆದ ತಕ್ಷಣ ಮತ್ತೆ ಆಮೇಲೆ ಇದು ಎಲ್ಲ ಕಾಂಟ್ರವರ್ಸಿ ಬಂದ ಮೇಲೆ ನಾನು IO ಕೂಡ ನಾನು ಚೇಂಜ್ ಮಾಡಿದ್ದೀನಿ. ಸೊ ತಕ್ಷಣ ಆ ದಿವಸ ನಾನು ACPಗೆ ನಾನು IO ನಾನು ಮಾಡಿಸಿದ್ದೀನಿ. ಹಾಗಾಗಿ ಈಗ ಕೂಡ ನಾನು IOಗೆ ನಾನು ಹೇಳಿದ್ದೀನಿ, ಅದು ವಿಡಿಯೋ ನೀವು ಕಲೆಕ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ನೀವು ಮತ್ತೆ ಇನ್ನೊಂದು ಪುನಃ ಹೇಳಿಕೆ ನೀವು ಕಲೆಕ್ಟ್ ಮಾಡಿ ನಾವು ಪ್ರಕಾರ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮುಂದೆ ನಾವು ತಗೊಳ್ತೀವಿ. ಅವರು ಹೇಳಿದರೆ ಅವರು ನಮ್ಗೆ ಕೇಸ್ ಬೇರೆ ಅಂತ ವಾಪಸ್ ತಗೊಳ್ತೀನಿ ಅಂತ ಅವರು ಹೇಳಿದರೆ, ಸೊ ಅಕಾರ್ಡಿಂಗ್ಲಿ ಆ ಪ್ರಕಾರ ನಾವು ಕೂಡ ಹಾಗೆ ತನಿಖೆ ನಾವು ಮಾಡ್ತೀವಿ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.